ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಬಂದಿದ್ದೀನಿ. ಬೆಳಗಿನ ತಿಂಡಿಗಾರು ಬಳಸ್ಬೋದು ಅಥವಾ ಸಂಜೆ ಡಿನ್ನರ್ಗಾದರೂ ನೀವು ಮಾಡ್ಕೊಬಿಡ್ಬೋದು. ಸೊ ತುಂಬಾ ಮೃದುವಾಗಿ ಹತ್ತಿಯಷ್ಟೇ ಹಗುರವಾಗಿರುವಂತಹ ಈ ದೋಸೆ ರೆಸಿಪಿ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ಯಾವುದೇ ರೀತಿಯ ಫರ್ಮೆಂಟೇಷನ್ ಅವಶ್ಯಕತೆ ಇಲ್ಲ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ, ಯಾಕಂದರೆ 5 to 6 ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಮತ್ತೆ ಆಗ್ತಾಡ ರೆಸಿಪಿನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಈ ಒಂದು ಇನ್ಸ್ಟೆಂಟ್ ದೋಸೆ ಮಾಡಲಿಕ್ಕೆ ಮೊದಲಿಗೆ 1 ಕಪ್ಪಿನಷ್ಟು ಅವಲಕ್ಕಿನ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ನೀರನ್ನ ಬಸ್ತು ಪಾತ್ರೆಗೆ ಹಾಕೊಂತಾ ಇದ್ದೀನಿ. ನಂತರ ಇದಕ್ಕೆ 1 ಕಪ್ಪಿನಷ್ಟು ರವೆನ ಹಾಕೊಂತಾ ಇದ್ದೀನಿ. ಸಣ್ಣ ರವೆನಾದ್ರೂ ಬಳಸ್ಬೋದು ಅಥವಾ ಉಪ್ಪಿಟ್ಟಿಗೆ ಯೂಸ್ ಮಾಡ್ತಾರಲ್ಲ ಆ ರವೆನಾದ್ರೂ ಬಳಸ್ಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಹಾಗೆ 1 ಕಪ್ಪಿನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಗಟ್ಟಿಯಾಗಿರುವಂತಹ ಮೊಸರು ಹಾಗೆ ಹುಳಿ ಇರುವಂತ ಮೊಸರನ್ನ ಬಳಸಿದ್ರೆ ದೋಸೆ ತುಂಬಾನೇ ಚೆನ್ನಾಗಾಗತ್ತೆ. ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಿನಷ್ಟು ನೀರನ್ನ ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಅಂದ್ರೂ ಒಂದು 20 ನಿಮಿಷದಿಂದ 30 ನಿಮಿಷಗಳ ಕಾಲ ಇದನ್ನ ನೆನೆಲಿಕ್ಕೆ ಬಿಡ್ಬೇಕಾಗತ್ತೆ. ರವೆ ಹಾಗೆ ಅವಲಕ್ಕಿನ ಈ ರೀತಿ ನೆನೆಸೋದ್ರಿಂದ ರವೆ ಚೆನ್ನಾಗಿ ಅರಳುತ್ತೆ, ಅಲ್ದಲೆ ಅವಲಕ್ಕಿನೂ ಸಹ ತುಂಬಾನೇ ಸಾಫ್ಟ್ ಆಗತ್ತೆ. ಇದರಿಂದ ಹಿಟ್ಟನ್ನ ರುಬ್ಬುವಾಗ ತುಂಬಾನೇ ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ. ಸೊ ದೋಸೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ನೆನೆಸಿಟ್ಟಿರುವಂತಹ ಈ ಅವಲಕ್ಕಿ ಹಾಗೆ ರವಾ ಮಿಕ್ಸ್ಚರ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡಿದ್ದೀನಿ. ಸೊ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ರವೆ ಅವಲಕ್ಕಿ ನೆನೆಬೇಕಾದ್ರೆ ಉಪ್ಪು ಹಾಕಿಲ್ಲ ಅಂತಂದ್ರೆ ಈ ಸ್ಟೇಜಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ 1/4 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಒಂದು ದೋಸೆ ಹಾಕಿ ನೋಡಿ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಮಾತ್ರ ಈ ಸ್ಟೆಪ್ಪನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷನಾದರೂ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಬಿಡೋಣ. ಹಿಟ್ಟೆಲ್ಲ ಚೆನ್ನಾಗಿ ಸೆಟ್ ಆದ ನಂತರ ಕಾದಿರುವಂಥ ಅಂಚ್ ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ನಂತರ ಇದ್ರ ಮೇಲ್ಗಡೆ ದೋಸೆನ ಹಾಕ್ಕೋಬೇಕಾಗತ್ತೆ. ಈ ಒಂದು ದೋಸೆನ ಸ್ವಲ್ಪ ಮೀಡಿಯಂ ಸೈಜ್ ಅಥವಾ ದಪ್ಪ ಸೈಜಲ್ಲೇ ಹಾಕ್ಕೋಬೇಕಾಗತ್ತೆ. ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಾಗತ್ತೆ. ದೋಸೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತ ಅಂದರೆ ದೋಸೆ ಹಿಟ್ಟು ರೆಡಿ ಮಾಡ್ಕೊತಿರಲ್ಲ ಆವಾಗಲೇ 1 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ದೋಸೆನ ಹಾಕೋಬಹುದು. ಅದರಲ್ಲಿ ಇನ್ಸ್ಟೆಂಟ್ ಆಗಿರೋದ್ರಿಂದ ನಿಮಗೆ ಫರ್ಮೆಂಟೇಷನ್ ಅವಶ್ಯಕತೆ ಇಲ್ಲ. ಉದ್ದಿನ ಬೇಳೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋರು ಈ ಒಂದು ಇನ್ಸ್ಟೆಂಟ್ ದೋಸೆನ ಮಾಡ್ಕೋಬಹುದು. ಇದಕ್ಕೆ ಅವಲಕ್ಕಿ ರವೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ. ಈ ಒಂದು ದೋಸೆ ಹಿಟ್ಟು ಫರ್ಮೆಂಟೇಷನ್ ಆಗಿಲ್ಲ ಅಂತ ಅಂದ್ರೂ ಕೂಡ ಎಷ್ಟು ಚೆನ್ನಾಗಿ ಸಣ್ಣದಾದಂತಹ ರಂಧ್ರಗಳು ಕ್ರಿಯೇಟ್ ಆಗ್ತಿದೆ ಅಂತ ನೋಡ್ತಾ ಇರ್ಬೋದು. ಸೊ ಇದನ್ನ 2 ಬದಿನೂ ಸಹ ಬೇಯಿಸ್ಕೋಬಹುದು, ಇಲ್ಲಾಂದ್ರೆ 1 ಬದಿನೂ ಬೇಯಿಸ್ಕೊಂಡ್ರೆ ಆಗತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತನಾರು ಕರಿಬಹುದು ಅಥವಾ ಡಿನ್ನರ್ಗಾದ್ರೂ ನೀವು ಈ ಒಂದು ದೋಸೆನ ಟ್ರೈ ಮಾಡಬಹುದು. ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.